IPL ಅನ್ನೋದು ಅದು ಇತ್ತೀಚಿನ ವರ್ಷಗಳಲ್ಲಿ ಪ್ರಾರಂಭ ಆದಂಥ ಒಂದು ಹೊಸ ಟ್ರೆಂಡ್. ಅದು ಕಮರ್ಷಿಯಲ್ ಆಗಿ ಯಶಸ್ವಿಯಾಗಿದೆ. ಅದು ಹಿಂದೆ ಇದ್ದಿದ್ದು ರಣಜಿ ಟ್ರೋಫಿ ಅಂತ ನಡೀತಿತ್ತು. ರಾಜ್ಯಗಳ ನಡುವೆ, ದೇಶಗಳ ನಡುವೆ ರಾಷ್ಟ್ರವನ್ನು ಪ್ರತಿನಿಧಿಸಿದ ತಂಡಗಳು ಆಡ್ತಾ ಇತ್ತು. ಈಗಲೂ ಆಡ್ತಾರೆ. ಅದು ರಾಷ್ಟ್ರವನ್ನು ಪ್ರತಿನಿಧಿಸುವಂಥ ತಂಡ. ನಮಗೆ ಸ್ವಾಭಾವಿಕವಾಗಿ ನಮ್ಮ ರಾಷ್ಟ್ರ ಗೆದ್ದಾಗ ಸಂಭ್ರಮ, ಸೋತಾಗ ಬೇಸರ ಎರಡೂ ಆಗ್ತಾಯಿತ್ತು. ಯಾಕೆಂದರೆ ಎಮೋಷನಲ್ಲಿ ನಾವು ನಮ್ಮ ದೇಶದ ಜೊತೆಗೆ ಕನೆಕ್ಟ್ ಆಗಿರೋ ಕಾರಣಕ್ಕೆ. ಕೆಲವೊಮ್ಮೆ ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ನಡಿಬೇಕಾದ್ರೆ ನಾವೆಲ್ಲರೂ ಯುದ್ಧವೇ ನಡೀತಾ ಇದೆ ಅನ್ನೋ ರೀತಿಯ ಕುತೂಹಲದಲ್ಲಿ ಜನಸಾಮಾನ್ಯರು ಇನ್ವಾಲ್ವ್ ಆಗ್ತಿದ್ವಿ. ಸಿಕ್ಸರ್ ಹೊಡೆದಾಗ ಇವರು ಬಾಂಬೆ ಹಾಕಿದ್ದಾರೆ ಅನ್ನೋ ಥರ ಅವರು ಆ ಥರ ಒಂದು ಸಂಭ್ರಮ ಪಡ್ತಿದ್ವಿ. ಅಲ್ಲೊಮ್ಮೆ ಇಲ್ಲೊಮ್ಮೆ ಕೆಲವೊಬ್ಬರು, ಎಲ್ಲರೂ ಅಂತ ನಾನು ಹೇಳಲ್ಲ, ಪಾಕಿಸ್ತಾನ ಗೆದ್ದಾಗ ನಮ್ಮ ದೇಶದೊಳಗೆ ಸಂಭ್ರಮಿಸಿದಾಗ ಅವ್ರನ್ನ ದ್ರೋಹಿಗಳು ಅಂತ ನಾವು ಪರಿಗಣಿಸ್ತಿದ್ವಿ, ದೇಶದ್ರೋಹಿಗಳು ಅಂತ. ಯಾಕೆಂದರೆ ಕ್ರೀಡೆ ಆ ರೀತಿ ಒಂದು ಸಂಬಂಧವನ್ನು ರಾಷ್ಟ್ರದ ಜೊತೆಗೆ ಬೆಸೆಯುತ್ತೆ. ಅದರಲ್ಲೂ ಕ್ರಿಕೆಟು ಜಾಗತಿಕವಾಗಿ ಪಾಪ್ಯುಲರ್ ಆಗಿರುವಂಥ ಕೆಲವು ಆಟದಲ್ಲಿ ಅದು ಒಂದು. ಫುಟ್ಬಾಲು, ಕ್ರಿಕೆಟು, ವಿಂಬಲ್ಡನ್ನು ಇವೆಲ್ಲ ಪಾಪ್ಯುಲರ್ ಇರುವಂಥ, ಕಮರ್ಷಿಯಲಿ ಪಾಪ್ಯುಲರ್ ಆಗಿರುವಂಥ ಒಂದು ಆಟಗಳಿವೆಲ್ಲ. ದೇಶದ ಜೊತೆಗಿರೋ ಸಂಬಂಧ, ರಾಜ್ಯದ ಜೊತೆಗಿರೋ ಸಂಬಂಧ ಸೂಚಿಸುತ್ತೆ. IPL ಅಲ್ಲಿ ಹಂಗಿಲ್ಲ. ಜಾಗತಿಕವಾಗಿರುವಂಥ ಆಟಗಾರರನ್ನು ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹರಾಜಲ್ಲಿ ಕೂಗ್ತಾರೆ. ಇದೊಂದು ಫ್ರಾಂಚೈಸಿ. ರಾಯಲ್ ಚಾಲೆಂಜ್ ಅನ್ನೋದು ಒಂದು ಫ್ರಾಂಚೈಸಿ. ನಾನು ಕೇಳಿದೆ ಮಾಲೀಕರು ಯಾರು ಅಂತ. ಯಾರು ಮಾಲೀಕರು? ನಾನು ಸರ್ಕಾರದ ಸಂಭ್ರಮ ನೋಡಿದಾಗ ನಾನು ಸರ್ಕಾರವೇ ಮಾಲೀಕರೇನೋ ಅಂತ ಅನಿಸ್ಬಿಟ್ಟಿತ್ತು. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ದೊಡ್ಡ ಹೂಡಿಕೆ ಮಾಡಿದ್ದಾರೆ ಅನ್ನೋ ಅನುಮಾನ ಬರೋ ರೀತಿಯಲ್ಲಿ ಅವ್ರು ನಡ್ಕೊಂಡು. ಈಗ ನಿಮಗೆ ಮುಂಬೈ ತಂಡ ಸಲುವಾಗಿ ನೀತಾ ಅಂಬಾನಿ ಹೂಡಿಕೆ ಇದೆ. ನೀತಾ ಅಂಬಾನಿ ಅಲ್ಲಿ ಕಾಣಿಸ್ಕೊಳ್ತಾರೆ. ಯಾಕೆಂದರೆ ಆ ತಂಡಕ್ಕೆ ಹೂಡಿಕೆ ಮಾಡಿರೋದೇ ಅವರು. ಪಂಜಾಬಿನ ಪರವಾಗಿ ಪ್ರೀತಿ ಜಿಂಟಾ ಕಾಣಿಸ್ಕೊಳ್ತಾರೆ. ಅವರಿಗೆ ಸ್ವಯಂ ಆಟಗಾರರಿಗೆ ಅಲ್ಲಿದ್ದು ಬೆನ್ನು ತಟ್ತಾರೆ, ಸಮಾಧಾನ ಮಾಡ್ತಾರೆ, ಅವರ ಯೋಗಕ್ಷೇಮಗಳನ್ನು ನೋಡ್ಕೊಳ್ತಾರೆ. ಇಲ್ಲಿ ಹೂಡಿಕೆದಾರರು ಯಾರು? RCBಗೆ ಸಿದ್ದರಾಮಯ್ಯನವ್ರ ಹೂಡಿಕೆದಾರರ, DK ಶಿವಕುಮಾರ್ ಅವ್ರ ಹೂಡಿಕೆದಾರರ, ಅಥವಾ ಕರ್ನಾಟಕ ಸರ್ಕಾರ ಹೂಡಿಕೆದಾರರ, ಅಥವಾ ಕನ್ನಡಿಗರು ಯಾರಾದರೂ ಹೂಡಿಕೆದಾರರ? ಯಾರು ಹೂಡಿಕೆದಾರರು? ಸಂಭ್ರಮಿಸಿದ ರೀತಿ ನೋಡಿದಾಗ ಕರ್ನಾಟಕ ಸರ್ಕಾರವೇ ಇನ್ವೆಸ್ಟ್ ಮಾಡಿದೆ ಅನ್ನೋ ಥರದ ರೀತಿಯಲ್ಲಿ ಇವ್ರು ನಡ್ಕೊಂಡು. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಮೆಜಾರಿಟಿ, ಸತ್ಯಕ್ಕೆ ಮೆಜಾರಿಟಿ ಅವಶ್ಯಕತೆ ಇಲ್ಲ. ಏಕಾಂಗಿಯಾಗಿದ್ದರೂ ಸತ್ಯನೇ. ಜಗತ್ತೆಲ್ಲ ಒಂದು ಕಡೆ, ಸತ್ಯವೇ ಒಂದು ಕಡೆ ಆದರೂ ಸತ್ಯವೇ. ನಾನು ಹೇಳಿದ ಒಂದೊಂದು ಶಬ್ದಕ್ಕೂ ನಾನು ಕಟಿಬದ್ಧ ಆಗಿದ್ದೀನಿ. ನಾನು ಕ್ರಿಕೆಟ್ನ ದೂಷಣೆ ಮಾಡಿಲ್ಲ, RCB ತಂಡವನ್ನು ದೂಷಣೆ ಮಾಡಿಲ್ಲ. ನಾನು ಹೃದಯದೊಳಗೆ ಇಟ್ಕೋಬೇಕಾಗಿರೋ ಸೈನಿಕರನ್ನ ಅಂತ ಹೇಳಿದ್ದೀನಿ. ಏನು ತಪ್ಪಿದೆ? ಆಟವನ್ನು ಆಟವಾಗಿ ಎಂಜಾಯ್ ಮಾಡಿ, ತಲೆಯಲ್ಲಿ ಇಟ್ಕೊಳ್ಳಿ, ಖುಷಿಪಟ್ಟು ಆ ಕ್ಷಣವನ್ನು ಆನಂದಿಸಿ. ಆದರೆ ಹೃದಯದಲ್ಲಿ ಇಟ್ಕೋಬೇಕಾಗಿರೋದು ಸೈನಿಕರನ್ನ, ರೈತರನ್ನ ಅಂತಲೇ ಹೇಳಿದ್ದೀನಿ. ಏನು ತಪ್ಪಿದೆ ಅಂತ ನನಗೆ ಅನ್ನಿಸ್ತಿಲ್ಲ. ಅಂದರೆ ನನಗೇನು ತಪ್ಪಿದೆ ಅಂತ ಅನ್ನಿಸ್ತಿಲ್ಲ. ಹೀಗೇನಿಲ್ಲ. ನೋಡಿ, ಹಿಂದಿನ ದಿನ ರಾತ್ರಿ ಲಕ್ಷಾಂತರ ಜನ ರಾಜ್ಯದಲ್ಲಿ RCB ಬಹುಶಃ 18 ಬಾರಿ ಅವರು ಸೋತಿದ್ದುದು ಒಂದು ಕಾರಣ ಇರ್ಬೋದು, ಕಪ್ಪು ಪಡೆದೇ ಇದ್ದಿದ್ದು ಒಂದು ಕಾರಣ ಇರ್ಬೋದು. ಒಂದು ಕ್ಷಣ ಕಾಲದ ಸಿಂಪತಿ ಕ್ರಿಯೇಟ್ ಆಗಿತ್ತು. ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅಂತ ಇವ್ರು ಹೊರಟಿದ್ದಾರೆ. ಮತ್ತು ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅಂತ ಹೊರಟು ಅದಕ್ಕೆ ನನ್ನ ವಸ್ತುನಿಷ್ಠವಾಗಿರೋ
ಹೇಳಿಕೆಯೂ ಕೂಡ ರಾಜಕೀಯ ಲಾಭ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಅಂತ ಇವ್ರು ಭಾವಿಸಿರ್ಬೋದು. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಹತ್ಯೆ ಆದ ಸಂದರ್ಭದಲ್ಲಿ ನನ್ನ ಹೆಸರನ್ನು ಉಲ್ಲೇಖ ಮಾಡೋದು, ಯಾವುದು ಈ ಸಾವಾದ ಸಂದರ್ಭದಲ್ಲಿ, ಅದನ್ನು ನಾನು ಸರ್ಕಾರಿ ಪ್ರಾಯೋಜಿತ ಹತ್ಯೆ ಅಂತಲೇ ಕರಿತೀನಿ. ಆ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದು ನನ್ನ ಹೆಸರನ್ನ. ಆ ಉಲ್ಲೇಖ ಮಾಡಿದಾಗ ನೋಡಿದಾಗ ಆ ಸಾವಿನ ಸಂಕಟಕ್ಕಿಂತ ನಾನೇ ಅವ್ರ ತಲೆಯಲ್ಲಿ ಕೂತಿದ್ದೆ ಅಂತ ಅನಿಸುತ್ತೆ. ಆ ಕ್ಷಣದಲ್ಲಿ ಅವರಿಗೆ ಸಾವಿನ ಸಂಕಟ ಬಾಧಿಸಬೇಕಿತ್ತು. ಈ ಕಣ್ಣೀರು ಅವತ್ತು ಆ ಕ್ಷಣಕ್ಕೆ ಬರಬೇಕಾಗಿತ್ತು. ಆ 11 ಜನ ಸಾವಿಗೀಡಾಗಿದ್ದಾರೆ ಅಂತ ಸುದ್ದಿ ತಿಳಿದ ಕ್ಷಣ ಮಾತ್ರದಲ್ಲಿ ಅವ್ರಿಗೆ ಅನಿಸ್ಬೇಕಿತ್ತು, ತಪ್ಪು ಮಾಡಿದ್ವಿ ನಾವು ಸರ್ಕಾರದವರು ಅಂತ ಅನಿಸ್ಬೇಕಿತ್ತು. ಆದರೆ ಅವರು ಅದು ಯಾವುದನ್ನು ವ್ಯಕ್ತಪಡಿಸ್ತಲೇ ಕೇವಲ ನನ್ನ ಹೆಸರನ್ನು ಉಲ್ಲೇಖ ಮಾಡಿದ್ರು. ನಾನು ಏನು ಮಾತಾಡಿದ್ದೀನಿ ಅಕ್ಷರವೂ ಇವತ್ತಿಗೂ ಪಬ್ಲಿಕ್ ಡೊಮೈನಲ್ಲಿದೆ. ಇನ್ನೊಂದು ಸರಿ ಟೆಲಿಕಾಸ್ಟ್ ಮಾಡಿ ಜಗತ್ತಿಗೆ ಗೊತ್ತಾಗಲಿ ನಾನೇನು ತಪ್ಪು ಮಾತಾಡಿದ್ದೀನಿ, ಸರಿ ಮಾತಾಡಿದ್ದೀನೋ ಅಂತ. ನನಗೆ ಅನ್ನಿಸ್ತು ನಾನೇನು ತಪ್ಪು ಮಾತಾಡ್ತಿಲ್ಲ. ದೇಶಕ್ಕಿಂತ ದೊಡ್ಡ ಸಂಗತಿ ಇನ್ಯಾವುದೂ ಇಲ್ಲ. ಸೈನಿಕರು ರೈತರಿಗಿಂತ ದೊಡ್ಡ ಸಂಗತಿ ಇನ್ನೊಂದಿದೆ ಅಂತ ನನಗೆ ಅನ್ನಿಸ್ಲಿಲ್ಲ. ಅದಕ್ಕೆ ಕ್ರಿಕೆಟ್ ನೀವು ಎಂಜಾಯ್ ಮಾಡಿ, ಖುಷಿ ಪಡಿ, ಅಭಿಮಾನದ ಅತಿರೇಕದಲ್ಲಿ ಅನಾಹುತ ಮಾಡ್ಕೊಳ್ಬೇಡಿ ಅನ್ನೋ ಸಂದೇಶನೇ ಕೊಟ್ಟಿದ್ದೆ. ಆದರೆ ಅಭಿಮಾನದ ಅತಿರೇಕವನ್ನು ಲೀಡ್ ಮಾಡೋಕ್ಕೆ ಹೋಗಿ ಸರ್ಕಾರ ಅನಾಹುತಕ್ಕೆ ಕಾರಣ ಮಾಡಿತು. ಅಭಿಮಾನದ ಅತಿರೇಕವನ್ನು ಲೀಡ್ ಮಾಡೋದಕ್ಕೆ ಹೋಗಿ ನಿಯಂತ್ರಿಸಬೇಕಾದ ಸರ್ಕಾರ ಅದನ್ನು ಲೀಡ್ ಮಾಡ್ತು. ಆ ಲೀಡ್ ಮಾಡಿದ್ರಿಂದಾಗಿ ಅನಾಹುತ ಆಯಿತು. ಮಾಡುವ ನ್ಯಾಯಾಧೀಶರ ವತಿಯಿಂದ ತನಿಖೆ ಆಗಬೇಕು. ಆಗ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ತನಿಖೆ ನಡೆಯೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ದೊಡ್ಡವರ ತಲೆ ಉಳಿಸೋದಕ್ಕೆ ಪಾಪದವರ ತಲೆದಂಡ ಮಾಡಿದ್ದೀವಿ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸೆಲ್ಫಿ ತಗೊಳ್ಳೋಕ್ಕೆ ಕಂಡವರ ಮಕ್ಕಳ ಬಲಿ ತಗೊಂಡ್ರಿ. ಈಗ ನಿಮ್ಮ ತಲೆ ಉಳಿಸ್ಕೊಳ್ಳೋದಕ್ಕೆ ಆ ಅಧಿಕಾರಿಗಳನ್ನ ಯಾರು ಕಷ್ಟಪಟ್ಟರು, ಯಾರು ಎಲ್ಲಿ ನೋಡ್ರಿ ಅಲ್ಲಿ ಇಂಜೂರ್ ಆದಾಗ ಹೊತ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸೋದಕ್ಕೆ ಹೊತ್ಕೊಂಡು ಓಡೋಗ್ತಿದ್ದರು ಪೊಲೀಸ್ನರಿ. ಯಾವುದಾದ್ರೂ ರಾಜಕೀಯ MP MLA ಅಥವಾ ಅವರ ಮಕ್ಕಳು ಮಂತ್ರಿನೋ ನೆರವಿಗೆ ಬಂದಿದ್ದು ನೋಡಿದ್ರ ನೀವು? ಇವರೆಲ್ಲ ಜನ ಸಾಯ್ತಾ ಇದ್ದಾರೇನೋ ವರದಿ ಬಂದಾಗಲೂ ಕೂಡ ಇವರು ಟ್ರೋಫಿ ಎತ್ತಿಟ್ಕೊಂಡು ಇವರೇ ಏನು ಗೆಲ್ಸಿದ್ರೇನೋ, ಇವರೇ ಆಟ ಆಡಿದ್ರೇನೋ ಅನ್ನೋ ರೀತಿಯ ಫೋರ್ಸ್ ಕೊಡ್ತಾಯಿದ್ರು. ಟ್ರೋಫಿ ಎತ್ತಿಟ್ಕೊಂಡು ಆಟ ಆಡಿದವರು ಇವರು ಅಲ್ಲ. ಕರ್ನಾಟಕದ ಯಾವ ಸ್ಪಾನ್ಸರ್ಶಿಪ್ಪು ಇಲ್ಲ. ಹೆಸರು RCB ಅನ್ನೋದೊಂದು ಬಿಟ್ಟರೆ, ರಾಯಲ್ ಚಾಲೆಂಜ್ ಬೆಂಗಳೂರು ಅನ್ನೋದು ಬಿಟ್ಟರೆ ಇನ್ಯಾವ ಸಂಬಂಧನೂ ಇಲ್ಲ. ಈ ಥರದ ಮಾನಸಿಕತೆ ಇದ್ದರೆ ಈಸ್ಟ್ ಇಂಡಿಯಾ ಕಂಪ್ನಿನೂ ನಮ್ಮದು ಅಂದ್ಬಿಡೋರು ಇವರು. ಈಸ್ಟ್ ಇಂಡಿಯಾ ಕಂಪ್ನಿ ಇಂಡಿಯಾ ಅಂತ ಹೆಸರಿಟ್ಕೊಂಡಿದ್ರು. ಈ ಥರದ ಮಾನಸಿಕತೆ ಇರೋ ಜನ ಆ ಈಸ್ಟ್ ಇಂಡಿಯಾ ಕಂಪನಿ ಯುದ್ಧದ ಗೆಲುವನ್ನು ಸಂಭ್ರಮಿಸಿದ್ರು ಆಶ್ಚರ್ಯಪಡ್ತಿರ್ಲಿಲ್ಲ. ಇದನ್ನೊಂದು ಆಟವಾಗಿ ನೋಡಬೇಕಾದವರು, ಆಟವನ್ನು ಜನಸಾಮಾನ್ಯರ ಸಂಭ್ರಮಕ್ಕೆ ಬಿಡಬೇಕಾದವರು ತಾವು ತಮ್ಮ ತೆವಲಿಗೋಸ್ಕರ ಬಲಿ ತಗೊಂಡಿದ್ದಾರೆ. ಹಾಗಾಗಿ ಇದನ್ನು ಲಘುವಾಗಿ ಪರಿಗಣಿಸಂಗಿಲ್ಲ. ಇನ್ಯಾರ್ದೋ ತಲೆದಂಡ ಮಾಡಿ ಇವ್ರ ತಲೆ ಉಳಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನೈತಿಕ ಹೊಣೆ ಈ ಕಾರ್ಯಕ್ರಮವನ್ನು ದಬಾಯಿಸಿ ಪೊಲೀಸ್ ಇಲಾಖೆ ಮೇಲೆ ಹೇರಿದವರು ಇನ್ಯಾರು ಸಾಧ್ಯ ಇದೆ? ಒಂದು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು, ಇವ್ರು ಯಾರಾದರೂ ಒತ್ತಡ ಹೇರಬೇಕೇ ಹೊರತು ಇನ್ಯಾರು ಒತ್ತಡ ಹೇರಕ್ಕೆ ಸಾಧ್ಯ ಇಲ್ಲ. ಅವರ ಆತ್ಮಸಾಕ್ಷಿನ ಪ್ರಶ್ನೆ ಮಾಡ್ಕೊಳ್ಳಿ. ನನಗೆ ಮಾಹಿತಿ ಇದೆ, ಮಾಡ್ರಿ ಏನಾಗುತ್ತೆ ಅಂತ ಹೇಳಿದವರು. ಹಾಗಾಗಿ ಇದಕ್ಕೆ ಆ ತಪ್ಪು ಮಾಡಿದವರು ತಲೆದಂಡ ಆಗಲೇಬೇಕು. ನೋಡಿ, ಇದು ಪ್ರಕರಣದ ಗಂಭೀರತೆ ಪ್ರಕರಣ ಆದಮೇಲೆ ಅನಿಸಿದೆ. ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಇದು ಚರ್ಚೆ ವಿಷಯ ಆಗಿದೆ. ಎಲ್ಲ ಆಲ್ಮೋಸ್ಟ್ ಪ್ರಮುಖ ನ್ಯೂಸ್ ಚಾನಲ್ಗಳು ಇದನ್ನು ಚರ್ಚೆ ವಿಷಯವಾಗಿ ಮಾಡಿದ್ದಾವೆ. ಹಾಗೆ ಅನಿಸಿರೋ ಪರಿಣಾಮ ಇವರು ಯಾರು ಆತುರ ತೋರಿಸಿದ್ರು, ವಿಧಾನಸೌಧದಲ್ಲಿ ನೀವು ಹೆಂಗೆ ಯೋಚನೆ ಮಾಡಿ, ವಿಧಾನಸೌಧದಲ್ಲಿ ಮುಖ್ಯ ಕಾರ್ಯದರ್ಶಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೊರತುಪಡಿಸಿ ಇನ್ಯಾರಿಗೂ ಸೋಮೋಟೋ ಡಿಸಿಷನ್ ತಗೊಂಡು ಆಯೋಜನೆ ಮಾಡೋಕ್ಕಾಗಲ್ಲ. ಹೂ ಈಸ್ ರೆಸ್ಪಾನ್ಸಿಬಲ್? ಚೀಫ್ ಮಿನಿಸ್ಟರ್, ಹೀ ಈಸ್ ದ ರೆಸ್ಪಾನ್ಸಿಬಲ್. ಡೆಪ್ಟಿ ಚೀಫ್ ಮಿನಿಸ್ಟರ್, ಹೀ ಈಸ್ ದ ರೆಸ್ಪಾನ್ಸಿಬಲ್. ಚೀಫ್ ಸೆಕ್ರೆಟರಿ, he is the responsible.
ನೀವು ಪೊಲೀಸ್ ಅಧಿಕಾರಿಗಳು ನಾವು ಮಾಡ್ತೀವಿ ಅಂತ ಹೇಳಿ ನಿರ್ಲಕ್ಷ್ಯ ವಹಿಸಿದರೆ ಪೊಲೀಸ್ ಅಧಿಕಾರಿಗಳು ತಪ್ಪು. ಅವರು ಅನುಮತಿನೇ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ನಿನ್ನೆ 18 ಪ್ರಶ್ನೆಗಳಲ್ಲಿ ಎಲ್ಲವನ್ನೂ ಕೇಳಿದ್ದೀನಿ. ಎಲ್ಲವನ್ನೂ ಕೇಳಿದ್ದೀನಿ. ಅದನ್ನು ಪುನರಾವರ್ತನೆ ಮಾಡೋಕ್ಕೋಗಲ್ಲ. ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡಬೇಕಾದ ರೆಸ್ಪಾನ್ಸಿಬಿಲಿಟಿ, ಅದಕ್ಕೆ ಬೇಕಾದಂಥ ಮೆಜರ್ಸು ಯಾವುದೇ ಮೆಜರ್ಸ್ ತಗೊಂಡಿಲ್ಲ. ಎಚ್ಚರಿಕೆನೂ ವಹಿಸಲಿಲ್ಲ. ವಿಧಾನಸೌಧ ಮುಂಜಾನೆ ನೂಕುನುಗ್ಲಾಯಿತು, ಚಪ್ಪಲಿಗಳ ರಾಶಿ ವಿಧಾನಸೌಧ ಮುಂಜಾನೆ ಬಿದ್ದಿದೆ. ಆಗ ಎಚ್ಚರಿಕೆ ವಹಿಸಿದ್ರು ಕೂಡ ಸಾವು ತಪ್ಪಿಸ್ಬೋದಿತ್ತು. ಚಪ್ಪಲಿಗಳ ರಾಶಿ ವಿಧಾನಸೌಧದ ಮುಂದೆನೂ ಬಿದ್ದಿದೆ. ಆಗ ಎಚ್ಚರ ವಹಿಸಿದ್ರು, ಸಾವು ತಪ್ಪಿಸ್ಬೋದಿತ್ತು. ಈ ಮೆಟ್ರೋದಲ್ಲಿ ಮತ್ತು ಟ್ರಾಫಿಕ್ಕು ಕಂಜೆಸ್ಟ್ ಆಗಿತ್ತಲ್ಲ, ಅಂದರೆ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತು ವಿಧಾನಸೌಧದ ಕಡೆಗೆ, ಆಗ ಅಂದಾಜು ಮಾಡಿದ್ರು ಕೂಡ ಎಚ್ಚರ ವಹಿಸ್ಬೋದಾಗಿತ್ತು. ಸಾವಿನ ಪ್ರಮಾಣನಾರು ತಪ್ಪಿಸ್ಲಿಕ್ಕೆ ಬರ್ತಿತ್ತು. ಮೆಟ್ರೋ ನಿಲ್ಲಿಸಿ ಟ್ರಾಫಿಕ್ಕು ಮ್ಯಾನೇಜ್ ಮಾಡಿ ಅಲ್ಲಲ್ಲೇ ಬ್ಲಾಕ್ ಮಾಡಿ ಈ ಚಿನ್ನಸ್ವಾಮಿ ಕಡೆಗೆ ಬರದಂತೆ, ಇನ್ನಷ್ಟು ಒತ್ತಡ ನಿರ್ಮಾಣ ಆಗದಂತೆ ತಡೆದಿದ್ದರೂ ಆಗ್ತಿತ್ತು. ಇದು ಯಾವುದೂ ಮಾಡಿಲ್ಲ. ಇದನ್ನು ದುಃಖದಲ್ಲೇ ಹೇಳ್ತಾ ಇದ್ದೀನಿ. ಇದು ಯಾವುದೂ ಮಾಡಿಲ್ಲ. ಹೊಣೆಗೇಡಿ ವರ್ತನೆ ಇದು. ಅದಕ್ಕೆ ನಾನು ಹೇಳಿದ್ದು, ಇದು ಒಂದು ರೀತಿಯ ಕ್ರಿಮಿನಲ್ ಅಪರಾಧ ಅಂತೇಳಿ. ಆಮಂತ್ರಿಸಿದವರು ಸಹ ತಲೆದಂಡ ಆಗಬೇಕು. ಪೊಲೀಸ್ ಅಧಿಕಾರಿಗಳು ಆಮಂತ್ರಿಸಿದ್ದು, ಪೊಲೀಸ್ ಅಧಿಕಾರಿಗಳು ಆಯೋಜನೆ ಮಾಡಿದ್ದು ತಲೆದಂಡ ಆಗಬೇಕು. 11 ಜನರ ಸಾವು ಸಾಮಾನ್ಯ ಸಂಗತಿ ಅಲ್ಲ. ಎಷ್ಟೋ ಜನರ ಮನೆಯ ಆ ಮನೆಯ ಭವಿಷ್ಯನೇ ಹೋಗಿದೆ. ಆ ಮನೆಯ ಭವಿಷ್ಯನೇ ಸಂಪೂರ್ಣವಾಗಿ ಕತ್ತಲನ್ನು ಆವರಿಸ್ಕೊಂಡ್ಬಿಟ್ಟಿದೆ. ಇದ್ದು ಒಬ್ಬ ಮಕ್ಕಳನ್ನು ಕಳ್ಕೊಂಡಿದ್ದಾರೆ, ದುಡಿತಿದ್ದ ಮಕ್ಕಳನ್ನು ಕಳ್ಕೊಂಡಿದ್ದಾರೆ. ಎಲ್ಲರೂ 15ರಿಂದ 37-38 ವರ್ಷದ ವಯೋಮಿತಿಯವ್ರನ್ನ ನಾವು ಕಳ್ಕೊಂಡಿರೋದು. ದೇಶದ ಆಸ್ತಿ ಅವ್ರನ್ನ ಕಳ್ಕೊಂಡಿದ್ದಾವೆ. ಆಮಂತ್ರಿಸಿದವ್ರು ಯಾರು? ಪೊಲೀಸ್ ಇಲಾಖೆಯವರು ಆಯೋಜಿಸಿದ್ದು ಪೊಲೀಸ್ ಇಲಾಖೆನ. ವಿಧಾನಸೌಧದಲ್ಲಿ ಆಯೋಜಿಸಿದ್ದು ಪೊಲೀಸ್ ಇಲಾಖೆನ, ಪೊಲೀಸ್ ಕಮಿಷನರ ಆಯೋಜಿಸಿದವ್ರು ತಲೆದಂಡ ಆಗಬೇಕಾ ಬೇಡವಾ? ಸಾರ್ವಜನಿಕವಾಗಿ ನೀವೆಲ್ಲ ಇದಕ್ಕೆ ಬನ್ನಿ ಅಂಥೇಳಿ ಕರೆ ಕೊಡುವ ಕೆಲಸನ ಮಾಡಿದವರು ತಲೆದಂಡ ಆಗಬೇಕಾ ಬೇಡವಾ? ಅವರ ತಲೆ ಉಳಿಸೋದಕ್ಕೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಲಿ ತಗೋತೀರಿ ನೀವು. ನನಗಿರೋ ಮಾಹಿತಿ, ಪೊಲೀಸ್ ವರಿಷ್ಠಾಧಿಕಾರಿಗಳು ಇನ್ನೂ ಒಂದು ದಿನ ಸಮಯ ಕೊಡಿ, ವ್ಯವಸ್ಥಿತವಾಗಿ ಆಯೋಜನೆ ಮಾಡೋಣ, ಈಗ ಕಷ್ಟ ಆಗುತ್ತೆ ಅಂತ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮಾಡ್ರಿ ಏನಾಗುತ್ತೆ ಅನ್ನುವಂಥ ದಿಮಾಕು, ಅಧಿಕಾರದ ಮದ, ಜನರ ಭಾವನೆಯನ್ನು ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಬೇಕು ಅನ್ನುವಂಥ, ಬಳಸ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಇವೆಲ್ಲ ತಾತ್ಕಾಲಿಕವಾಗಿರುವಂಥ ಪ್ರಚೋದನೆಗಳು. ಇವೆಲ್ಲ ಲಾಂಗ್ ಟರ್ಮ್ ಇರಲ್ಲ. ಇವೆಲ್ಲ ಲಾಂಗ್ ಟರ್ಮ್ ಜನರ ಮನಸ್ಸಲ್ಲಿ ಉಳಿಯಲ್ಲ. ನಾಳೆ RCB 2 ಮ್ಯಾಚ್ ಸೋತ್ರೆ ಇವರೇ ಬೈಕೊಂಡು ಓಡಾಡ್ತಾರೆ. ಯಾರನ್ನು ಹೀರೋ ಅಂತ ಪರಿಗಣಿಸಿರ್ತಾರೆ. ಈಗ ನಾನು ನೋಡಿದ್ದೀನಿ, ರವಿಶಾಸ್ತ್ರಿ ಹೀರೋ ಅಂತಿದ್ರು. ರವಿಶಾಸ್ತ್ರಿ ಕಂಟಿನ್ಯೂ ವಿಫಲ ಆಗ್ತಿದ್ದಂಗೆ ಅವ್ನು ನೋಡೋದು ಬೈಯಕ್ಕೆ ಶುರುವಾಗೋದು. ಇವೆಲ್ಲ ಹಾಗೆ ತಾತ್ಕಾಲಿಕವಾಗಿರೋ ಎಮೋಷನ್ಸು, ಪರ್ಮನೆಂಟ್ ಇರಲ್ಲ ಇವು ಯಾವುದೂ. ಅಜರುದ್ದೀನ್ ಒಂದು ಕಾಲದಲ್ಲಿ ತಲೆ ಮೇಲೆ ಕೂರಿಸ್ಕೊಂಡಿದ್ರು, ಕೊನೆಗೆ ಅಜರುದ್ದೀನ್ ನೋಡಿದ್ರು ಬೈಯಕ್ಕೆ ಶುರು ಮಾಡಿದ್ರು. ಇದು ಟೆಂಪ್ರವರಿ ಎಮೋಷನ್ಸು. ಆದರೆ ಆ ಟೆಂಪ್ರವರಿ ಎಮೋಷನ್ಸ್ಗೆ ಸರ್ಕಾರ ಲೀಡ್ ಮಾಡೋಕ್ಕೆ ಹೋಗಿ ಅಮಾಯಕರ ಬಲಿ ತಗೊಂಡ್ರು. ಪಶ್ಚಾತ್ತಾಪದ ಕಣ್ಣೀರಾದರೆ ಅದು ಮಾನವೀಯತೆ ನೆಲೆಯಲ್ಲಿ ಬರಬೇಕಾಗಿರೋದು. ಮನುಷ್ಯತ್ವ ಇರೋರು ವ್ಯಕ್ತಪಡಿಸುವ ರೀತಿ ಪಶ್ಚಾತ್ತಾಪದ. ರಾಜ್ಯದ ಮತ್ತು ದೇಶದ ಜನರಿಗೆ ಸಂಶಯ ಏನು ಅಂದರೆ, ನಿಮಗೆ ಹೊರಗಡೆ ಗೇಟ್ನಲ್ಲಿ ತಳ್ಳಾಟದಲ್ಲಿ ನಿಧನರಾಗಿದ್ದಾರೆ ಅನ್ನೋ ಸ್ಕ್ರೋಲಿಂಗ್ ಬರ್ತಾಯಿತ್ತು ಟಿವಿಗಳಲ್ಲಿ. ನಿಮ್ಮ ಹತ್ರ ಇರುವ ಅಧಿಕಾರಿಗಳು ಮಾಹಿತಿ ನಿಮಗೆ ಕೊಟ್ಟಿರ್ತಾರೆ. ಆದರೆ ನೀವು RCB ತಂಡದ ಜೊತೆಗೆ ಟ್ರೋಫಿ ಎತ್ಕೊಂಡು ಗೆಲುವನ್ನು ಸಂಭ್ರಮಿಸ್ತಾ ಇದ್ರಿ. ಸಾವಿನ ಸುದ್ದಿ ನಿಮಗೆ ಬಂದಾಗಲೂ ಗೆಲುವನ್ನು ಸಂಭ್ರಮಿಸ್ತಾ ಇದ್ರಿ ನೀವು. ನಿಮ್ಮ ಕಣ್ಣೀರು ಸಹಜವಾದದ್ದು ಅಂದರೆ ಅದು ಮನುಷ್ಯತ್ವ ಇರೋರು ಎಲ್ರಿಗೂ ಬರಬೇಕಾಗಿರೋದು. ಆದರೆ ನೀವು ಅಲ್ಲಿ ಸಂಭ್ರಮಿಸ್ತಿದ್ದ ರೀತಿ ನೋಡಿದಾಗ, ಮಾಹಿತಿ ಬಂದಾಗಲೂ ಸಂಭ್ರಮಿಸ್ತಿದ್ದ ರೀತಿ ನೋಡಿದಾಗ ಸಹಜವಾದದ್ದ ಒಂದು ಪ್ರಶ್ನಾರ್ಥಕ ಚಿಹ್ನೆ ಮೂಡುತ್ತೆ. ನಾನು ಪರಕಾಯ ಪ್ರವೇಶ ಮಾಡೋಕ್ಕೆ ನನಗೆ ಬರಲ್ಲ. ಆದರೆ ನಿಮ್ಮ
ಆತ್ಮ, ನಮ್ಮ ಆತ್ಮ ಸರಿತಪ್ಪುಗಳ ವಿಮರ್ಶೆಯನ್ನು ಅದು ಮಾಡ್ತಾನೆ ಇರುತ್ತೆ. ನಾಟಕವನ್ನು ವಿಮರ್ಶೆ ಮಾಡುತ್ತೆ, ಸಹಜತೆಯನ್ನು ವಿಮರ್ಶೆ ಮಾಡುತ್ತೆ. ಹಾಗಾಗಿ ನಾನು ಅವ್ರದ್ದು ಯಾವ ಥರದ್ದು ಅಂತ ನಾನು ವಿಶ್ಲೇಷಣೆ ಮಾಡೋಕ್ಕೆ ಬರಲ್ಲ. ಅದನ್ನ ಅವರಿಗೆ ಬಿಡ್ತೀನಿ ಮತ್ತು ರಾಜ್ಯ ಜನರಿಗೆ ಬಿಡ್ತೀನಿ. ನಾವು ಇಲ್ಲಿ ಮೆಚ್ಚಿಸ್ಬೋದು, ಪರಮೇಶ್ವರನ್ನು ಮೆಚ್ಚೋಕ್ಕಾಗಲ್ಲ. ಪರಮೇಶ್ವರ ನಮ್ಮ ಸಹಜತೆಯನ್ನಷ್ಟೇ ಸ್ವೀಕಾರ ಮಾಡ್ತಾನೆ. ನಮ್ಮ ಯಾವುದೇ ರೀತಿಯ ನಾಟಕವನ್ನು ಅವನು ಸ್ವೀಕಾರ ಮಾಡಲ್ಲ. ನಾಟಕ ಅಂತಲೇ ಬರೀತಾನೆ. ನಾನು ಶಿವಕುಮಾರ್ ಅವ್ರದ್ದನ್ನು ಈ ಅರ್ಥದಲ್ಲಿ ನಾನು ನಾಟಕ ಅಂತ ಹೇಳ್ತಾ ಇಲ್ಲ, ಅವ್ರ ಆತ್ಮಕ್ಕೆ ಬಿಡ್ತೀನಿ ನಾನು. ನಾವು ಭಾಳ ಸ್ಪಷ್ಟ ಇದ್ದೀವಿ. ತಲೆದಂಡ ಆಗಬೇಕಾದವ್ರದ್ದು ನೇತೃತ್ವ ವಹಿಸಿದವರು ಆಯೋಜಕರು ತಲೆದಂಡ ಆಗಬೇಕು. ಆಯೋಜಕರು ತಲೆದಂಡ ಆಗದೆ ಈಗ ನೋಡಿ, ಅಲ್ಲು ಅರ್ಜುನ್ನ ಅವನ ಮೇಲೆ ಕೇಸ್ ಹಾಕಿದರು. ಇದೇ ಕಾಂಗ್ರೆಸ್ ಸರ್ಕಾರ ತೆಲಂಗಾಣದಲ್ಲಿ. ಅಲ್ಲಿ ಪೊಲೀಸ್ ಅಧಿಕಾರಿಗಳ ಮೇಲೆ ಕೇಸ್ ಹಾಕಿದ್ರಾ? ಪೊಲೀಸ್ ಅಧಿಕಾರಿನ ಸಸ್ಪೆಂಡ್ ಮಾಡಿದ್ರಾ? ಅಲ್ಲಿ ಅಲ್ಲು ಅರ್ಜುನ್ ನೀವು ಜೈಲಿಗೆ ಕಳಿಸಿದ್ರಿ ಅಲ್ಲು ಅರ್ಜುನ್ನ. ಯಾಕೆ ಇಲ್ಲಿ ನಿಮಗೆ ಧೈರ್ಯ ಇಲ್ವಾ? ಮತ್ತು ಅದಕ್ಕಾಗಿ ನಾನು ಹೇಳ್ತಾ ಇರೋದು, ತಪ್ಪು ಯಾರು ಮಾಡಿದ್ದಾರೆ ಅನ್ನೋದ್ರು ರಾಜ್ಯ, ದೇಶ, ಜಗತ್ತಿಗೆ ತಿಳಿಬೇಕು. ಅದಕ್ಕಾಗಿ ಸ್ವತಂತ್ರ ನ್ಯಾಯಾಂಗ ತನಿಖೆ ಆಗಬೇಕು. ಸ್ವತಂತ್ರ ನ್ಯಾಯಾಂಗ ತನಿಖೆ ಹಾಲಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇತೃತ್ವದಲ್ಲಿ ಆಗಬೇಕು. ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೆಸಬೇಕು. ನೀವು ನಿವೃತ್ತ ನ್ಯಾಯಾಧೀಶ ಮೊದಲು ಮ್ಯಾಜಿಸ್ಟ್ರೇಟ್ ತನಿಖೆ ಅಂತ ಜಿಲ್ಲಾಧಿಕಾರಿ ನೇಮಕ ಮಾಡಿದ್ರಿ. ಯಾವಾಗ ಹೈಕೋರ್ಟು ಇದನ್ನು ವಿಷಯ ಎತ್ಕೊಳ್ತು, ಆಗ ನೀವು ತರಾತುರಿಯಲ್ಲಿ ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ತನಿಖೆಯನ್ನು ಮಾಡಿದ್ದಾರೆ. ಆ ನಿವೃತ್ತ ನ್ಯಾಯಾಧೀಶರ ಬ್ಯಾಕ್ಗ್ರೌಂಡ್ ನನಗೆ ಗೊತ್ತು. ನನಗೆ ವಿಶ್ವಾಸ ಇಲ್ಲ. ನಮಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.